ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿದೆ ನೋಡಿ, ರಾಮ್ ಕಿಟ್ ಅಂತ ಜಸ್ಟ್ 7 ರುಪೀಸ್ಗೆ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು, ಇದ್ದರೆ ತುಂಬ ಒಳ್ಳೆಯದು. ಹೀಗಿರೋ ಪರಿಸ್ಥಿತಿ ನೋಡ್ತಾ ಇದ್ರೆ ಕೇವಲ 35, 36 ಹೀಗೆ ಸಣ್ಣ ಮಕ್ಕಳಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಣಿಸ್ಕೊಳ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ನಾವು ತಿನ್ನುವ ಆಹಾರ ಪದ್ಧತಿ ಇರ್ಬೋದು, ಅಥವಾ ನಮ್ಮ ಜೀವನ ಶೈಲಿ ಇರ್ಬೋದು, ಯಾವ ಕಾರಣಕ್ಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಿಲ್ಲ. ಆದರೆ ಹಿಂದಿನ ಕಾಲದಲ್ಲೆಲ್ಲ 100 ವರ್ಷ, ಅದಕ್ಕೂ ಜಾಸ್ತಿ ವರ್ಷ ಬದುಕ್ತಿದ್ರು. ಯಾಕೆಂದರೆ ಅಷ್ಟು ಕೆಲಸ ಮಾಡ್ತಿದ್ರು, ಒಳ್ಳೆ ಫುಡ್ ತಿಂತಿದ್ರು, ಕೆಮಿಕಲ್ ಇಲ್ಲದೆ ಇರೋ ಫುಡ್ ತಿಂತಿದ್ರು. ಪ್ರೆಷರ್ ಆಗಲಿ, ಟೆನ್ಷನ್ ಆಗಲಿ ಅಷ್ಟು ಅವರಲ್ಲಿ ಇರಲಿಲ್ಲ. ಆದರೆ ಇವತ್ತು ಹಾಗಿಲ್ಲ. ಇವತ್ತು ಫುಲ್ಲು ಕಾಂಪಿಟೇಟಿವ್ ವರ್ಲ್ಡು, ಪ್ರೆಷರು, ಟೆನ್ಷನ್ನು ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಇಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ನೋಡ್ತಿದ್ದೇವೆ. ಇಲ್ಲಿ ಉತ್ತರ ಪ್ರದೇಶದ ಕಾನ್ಪುರ್ ಆಸ್ಪತ್ರೆಯಲ್ಲಿ ಪ್ರಥಮವಾಗಿ ಈ ಔಷಧ ಕಿಟ್ ಅಂದರೆ ರಾಮ್ ಕಿಟ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಕಿಟ್ಟಲ್ಲಿ ಬಂದುಬಿಟ್ಟು 3 ಥರದಾದಂಥ ಮೆಡಿಷನ್ಸ್ ಇರುತ್ತೆ. ಒಂದು ಬಂದುಬಿಟ್ಟು ಎಕೋಸ್ಪ್ರಿನ್, ರೋಸೋವಸ್ಟಟಿನ್, ಸರ್ಬಿಟ್ರೇಟ್ ಅಂತ. ಸೊ ಇದು ಎಕೋಸ್ಪ್ರಿನ್ ಬಂದುಬಿಟ್ಟು ಬ್ಲಡ್ಡನ್ನು ಥಿನ್ ಮಾಡುತ್ತೆ, ಅಂದರೆ ಸರಾಗವಾಗಿ ದೇಹದ ಎಲ್ಲ ಭಾಗಗಳಿಗೂ ಕಳಿಸೋವಂಥ ಕೆಲಸ ಮಾಡುತ್ತೆ ಈ ಎಕೋಸ್ಪ್ರಿನ್. ಇನ್ನೊಂದು ರೋಸೋವಸ್ಟಟಿನ್ ಬಂದುಬಿಟ್ಟು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಇನ್ನು ಸರ್ಬಿಟ್ರೇಟ್ ಹಾರ್ಟ್ ಫಂಕ್ಷನ್ನ ಸರಿಯಾಗಿ ಮಾಡುತ್ತೆ, ಅಂದರೆ ಹಾರ್ಟ್ ಹೆಂಗೆ ಕಾರ್ಯನಿರ್ವಹಿಸುತ್ತೋ ಹಾಗೇ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತೆ. ಸೊ ಈ 3 ಥರದ ಮೆಡಿಷನನ್ನು ಈ ರಾಮ್ ಕಿಟ್ಟಲ್ಲಿ ಕೊಡಲಾಗಿದೆ. ಸೊ ನಮಗೇನಾದರೂ ಆ ಥರ ಸಿಮ್ಟಮ್ಸ್, ಹಾರ್ಟ್ ಅಟ್ಯಾಕನ್ನು ಸಿಮ್ಟಮ್ಸ್ ಕಾಣಿಸ್ಕೊಂತು, ಚೆಸ್ಟ್ ಪೇನ್ ಕಾಣಿಸ್ಕೊಂತು ಅಂತಂದಾಗ ಈ ಮೆಡಿಷನನ್ನು ಯೂಸ್ ಮಾಡಿಕೊಂಡು ನಾವು ಸ್ವಲ್ಪ ಹೊತ್ತಿನ ತನಕ ಚೆನ್ನಾಗಿರ್ಬೋದು. ಅಂದರೆ ಓಕೆ, ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ ಹಾಗೆ. ಸೊ ಆ ಮೆಡಿಷನ್ ತೊಗೊಂಡು ನೆಕ್ಸ್ಟು ನಾವು ಯಾವುದಾದ್ರೂ ಹತ್ತಿರದ ಹಾಸ್ಪಿಟಲಿಗೆ ಹೋಗಿ ಸೊ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೋಬೇಕು. ಅವ್ರೇನು ಹೇಳ್ತಾರೆ ಅದನ್ನು ನಾವು ಕೇಳಬೇಕಾಗುತ್ತೆ. ಈ ರಾಮ್ ಕಿಟ್ ತೊಗೋಬೇಕಾದ್ರೂ ಅಷ್ಟೇ, ನಾವು ಯಾವುದಾದ್ರೂ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ನ ಕೇಳಿ ಸೊ ತೊಗೊಳ್ಳೋದು ಒಳ್ಳೆಯದು. ಯಾವ ಮೆಡಿಷನ್ ಆದರೂ ಅಷ್ಟೇ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೇಳಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಸೊ ಇನ್ಫಾರ್ಮೇಷನ್ ಇಷ್ಟ ಇದ್ದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.